ಇನ್ನು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಏನು ಹೇಳಿದ್ರು ಅನ್ನುವಂಥದ್ದನ್ನು ಕೇಳ್ಕೊಂಡು ಆಗ್ತಾ ಇದೆ. ನಾನಿನ್ನೂ ಇದಕ್ಕೆ ಬಂದಿಲ್ಲ. ಅದೆಲ್ಲದೂ ಕೂಡ ಡೆಲ್ಲಿಯವರು ವರಿಷ್ಠರು ಹ್ಯಾಂಡಲ್ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಯೂಶಲಿ ಏನು ಕಾಮೆಂಟ್ ಮುಂಚೆನೂ ಕೊಟ್ಟಿಲ್ಲ, ಇವಾಗಲೂ ಕೊಡೋದಿಲ್ಲ. ನಾನು ಇವಾಗ ಬೆಂಗಳೂರಿಗೆ ಹೋಗ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕರೆದಿದ್ದಾರೆ. ವಿದ್ಯಮಾನಗಳು ಅಲ್ಲಿಂದ ಗೊತ್ತಾಗುತ್ತೆ. ಮೊನ್ನೆ ಸಿ ಎಮ್ ಅವ್ರನ್ನೂ ಮೀಟ್ ಮಾಡಬೇಕು ಅಂದರು. ಆಮೇಲೆ ಅದಾದಮೇಲೆ ಅಲ್ಲಿಗೂ ಕೂಡ ನಾವು ಹೋಗಿದ್ದೀವಿ. ಈ ಒತ್ತಡ ಹಾಗೆ ಕಂಟಿನ್ಯೂ ಆಗ್ತದೆ. ಅದು ಆದರೆ ಒಳ್ಳೆಯದು. ಯಾಕೆಂದರೆ ಇಲ್ಲಿ ಭಾಗದ ಜನರಿಗೆ ಆ ಕಡೆ ಕಷ್ಟ ಆಗಿಬಿಡುತ್ತೆ ಅದನ್ನೇನಾದ್ರು ಮಾಡಿದ್ರೆ. ನಾನು ಪೊನ್ನಣ್ಣವ್ರಿಗೆ ಮಾತಾಡಿದೆ, ಲಾ ಡಿಪಾರ್ಟ್ಮೆಂಟಿಗೆ ಮಾತಾಡಿದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿಗೆ ಸಪ್ರೇಟ್ ಮಾಡಿ ಇವ್ರದಲ್ಲಿ ಮಿಕ್ಸ್ ಮಾಡಬೇಕು ಅಂತ ಏನಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನೋಡೋಣ ಆದಷ್ಟು. ನನಗೆ ನೋಡಿ, ಇದ್ರ ಬಗ್ಗೆ ನಾನು ಅವತ್ತಿಂದನೂ ಏನೂ ಹೇಳಿಲ್ಲ, ಯಾವತ್ತೂ ಕೂಡ ಹೇಳಲ್ಲ. ಕೆಲಸ ಕೊಟ್ಟಿದ್ದಾರೆ, ಕೆಲಸ ಮಾಡಬೇಕು ಅಷ್ಟೇ ಹೇಳಿರೋದು. ನಾನು ಅದು ಮಾಡ್ತೀನಿ. ನನಗೆ ಯೂಶಲಿ ನಾನು ಕಾಮೆಂಟ್ ಮಾಡಲ್ಲ. ನಾನು ಅದು ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ಅಲ್ಲ, ಈಗ ಅದೇ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಎಲ್ಲೆಲ್ಲ ವರ್ಕಿಗೆ ನಾವು ರೆಡಿ ಇದ್ದೀವಿ. ಸೊ ಸರ್ಕಾರದ ಈ ಸಂದರ್ಭದಲ್ಲಿ ಅಲ್ಲಿ ಮೇಲೆ ಏನು ರಿಫ್ಲೆಕ್ಷನ್ ಆಗುತ್ತೆ ಅದಾಗ್ತದೆ. ಬಟ್ ಕಾರ್ಯಕ್ರಮ ಆಗ್ತದೆ. ಅದು 1ನೇ ತಾರೀಕು ಒಂದು ದಿವಸ ಹೆಚ್ಚು ಕಮ್ಮಿ ಆಗುತ್ತೋ ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅಷ್ಟೇ.